ಇಲ್ಲೇನಂತ ಕೊಟ್ಟವ್ರೆ, ಇದು ಕೊಟ್ಟವ್ರೆ ರೂಟ್ ಆಫ್ 4 ಪವರ್ ಆಫ್ 3x ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 4 ಪವರ್ ಆಫ್ 2x ಪ್ಲಸ್ 1 ಅಂತ. ಇವಾಗ ಈಕ್ವಲ್ ಟು 2 ಅಂತ. ಇವಾಗ ಏನು ಕಂಡುಹಿಡಿಬೇಕು? ಎಕ್ಸ್ ಅಂದರೆ ಕಂಡುಹಿಡಿಬೇಕು. ಇದನ್ನು ಕಾಮನ್ ರೂಟ್ ಥರ ತಗೋಬೇಕು ಫುಲ್ಲು. ಇಲ್ಲಿ ಎಷ್ಟು ಉಳಿತು? 4 ಪವರ್ ಆಫ್ 3x ಪ್ಲಸ್ 1 ಡಿವೈಡೆಡ್ ಬೈ 4 ಪವರ್ ಆಫ್ 2x ಪ್ಲಸ್ 1 ಈಕ್ವಲ್ ಟು 2. ಈ ರೂಟು ಆ ಕಡೆ ಹೋದರೆ ಪೂರ್ತಿ ರೂಟು ಅಲ್ಲಿ ಸ್ಕ್ವೇರ್ ಆಯ್ತದೆ. ಅದೇ ಥರ ಇದ್ರ ಒಳಗಡೆ ಏನು, ಇಲ್ಲೂ 4 ಆಯ್ತಾ, ಇಲ್ಲೂ 4 ಆಯ್ತಾ, 4ನ ಕಾಮನ್ ಬೇಸ್ ಆಗಿ ತಗೊಂಡು ಈ ಕೆಳಗಡೆ ಇರೋದು ಮೇಲೆ ಹೋದಾಗ ಮೇಲ್ಗಡೆ ಪವರ್ ಹಂಗೆ ಉಳಿದಿರ್ತದೆ 3x ಪ್ಲಸ್ 1. ಮತ್ತು ಈ ಕೆಳಗಡೆ ಇರೋ 4 ಪವರ್ ಮೇಲೆ ಹೋಗೋದ್ರಿಂದ ಇದು ಕಾಮನ್ ತಗೊಂಡಾಗ ಇದು ಪೂರ್ತಿ ನೆಗೆಟಿವ್ ಆಯ್ತದೆ, ಮೈನಸ್ ಆಫ್ 2x ಪ್ಲಸ್ 1 ಅಂತ. ಇದು ಈಕ್ವಲ್ ಟು 2. ಈ ರೂಟ್ ಈ ಕಡೆ ಬಂದಿದ್ದು ಸ್ಕ್ವೇರ್ ಆಯಿತು ಇಲ್ಲಿ. ಇವಾಗ ಏನಾಯಿತು ಇಲ್ಲಿ? 4 ಪವರ್ ಆಫ್ 3x ಪ್ಲಸ್ 1 ಮೈನಸ್ ಟೈಮ್ಸ್ ಆಫ್ 2x ಮೈನಸ್ 2x ಮೈನಸ್ ಆಫ್ 1 ಮೈನಸ್ಸು ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯಿತು. ಇಲ್ಲಿ 2 ಸ್ಕ್ವೇರ್ ಅಂದರೆ 2 2 4 ಉಳಿತು ಇಲ್ಲಿ. ಇವಾಗ ಎಷ್ಟಾಯಿತು ಇಲ್ಲಿ? 4 ಪವರ್ ಆಫ್ 3x ಮೈನಸ್ 2x ಅಂದರೆ ಎಕ್ಸ್. ಇದು 4 ಪವರ್ ಆಫ್ ಎಕ್ಸ್ ಈಕ್ವಲ್ ಟು 4. ಅದು 4 ಪವರ್ ಆಫ್ 1 ಅಂತ ಬರಿಬೋದು. ಇಲ್ಲೂ ಬೇಸ್ 4 ಇಲ್ಲೂ ಬೇಸ್ 4 ಇರೋದ್ರಿಂದ ಪವರ್ನ ಕಾಮನ್ ಆಗಿ ತಗೋಬೋದು. ಅವಾಗ ಎಷ್ಟಾಯಿತು? ಎಕ್ಸ್ ಈಕ್ವಲ್ ಟು 1 ಆಯಿತು. ಬಾಯ್.